ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂದರೆ ಮುಲ್ಲಂಗಿ ಸಾಂಬಾರ್. ದಿನಾಲೂ ಒಂದೇ ರೀತಿ ಸಾಂಬಾರ್ ಮಾಡಿ ಅಥವಾ ಬೇಳೆ ಮಾಡಿ ಬೇಜಾರಾಗಿದ್ದರೆ, ಹಾಗೆ ತರಕಾರಿ ಹಾಕಿ ಮಕ್ಕಳು ತಿನ್ನಲ್ಲ ಅನ್ನೋರಿಗೆ ಈ ಸಾಂಬಾರಲ್ಲಿ ಹಾಕಿರೋ ತರಕಾರಿನೂ ಅಷ್ಟು ಗೊತ್ತಾಗಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟೆ ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ರು ಹೇಳ್ತಾರೆ ಮುಲ್ಲಂಗಿ ಹಾಕಿದರೆ ಮುಲ್ಲಂಗಿ ಸ್ಮೆಲ್ ಬರುತ್ತೆ ಅಂತ. ಆ ರೀತಿ ಏನೂ ಬರಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮುಲ್ಲಂಗಿ ಸಾಂಬಾರನ್ನ ತುಂಬ ಸರಳವಾಗಿ ನಾರ್ಮಲ್ ದಿನ ಹೇಗೆ ಸಾರು ಮಾಡ್ತೀವೋ ಅದೇ ಥರನೂ ಮಾಡ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಮುಲ್ಲಂಗಿ ಸಾಂಬಾರಂತೂ ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ಮುಲ್ಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವಿಲ್ಲಿ 1 ಕಪ್ ತೊಗರಿಬೇಳೆ ತೊಗೊಂಡು ಇದನ್ನು 2-3 ಸಲ ತೊಳೆದು ನೀರು ಹಾಕಿ ಇವಾಗ ಮುಲ್ಲಂಗಿನ ಕಟ್ ಮಾಡಿರೋ ಮುಲ್ಲಂಗಿನ ಹಾಕ್ತಿದ್ದೀವಿ ನೋಡಿ. ಇಲ್ಲಿ 1 ಮುಲ್ಲಂಗಿನ ತೊಗೊಂಡಿದ್ದೀವಿ, ಮತ್ತು ಕ್ಯಾರೆಟು, ಮತ್ತು ಈರುಳ್ಳಿ, ಟೊಮಾಟೊ, ಮತ್ತು ಬೀನ್ಸ್ ಇದ್ರೂ ಹಾಕ್ಬೋದು. ಈಗ ನಾವಿಲ್ಲಿ 2 ವಿಜಿಲ್ ಕೂಗಿಸಿದ್ದೀವಿ. ಬೇಳೆ ಎಲ್ಲ ತರಕಾರಿ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋಣ. ಈಗ ಜಜ್ಜಿರೋ ಬೆಳ್ಳುಳ್ಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅಚ್ಚ ಖಾರದ ಪುಡಿ, ಮತ್ತು ಅರಿಶಿಣ, 1 ಸ್ಪೂನು ಜೀರಿಗೆ ಹಾಕ್ತಿದ್ದೀವಿ. ಒಂಚೂರು ಸಕ್ಕರೆ ಹಾಕಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀವಿ. ಒಂದು ಸ್ವಲ್ಪ ಕುದಿಲಿ, ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು. ಈಗ ನೋಡಿ ಕುದ್ದಿದೆ, ಇದನ್ನು ದಟ್ಟಿಸ್ಕೊಳ್ಳೋಣ ಚೆನ್ನಾಗಿ. ನಾವು ಒಂದು ಸ್ವಲ್ಪ ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ರಸ ಸ್ವಲ್ಪ ಹಾಕ್ತಿದ್ದೀವಿ. ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳೋಣ. ನಾವು ಇದೇ ಕುಕ್ಕರಲ್ಲಿ ಚಮಚೆಲೆ ಒಗ್ಗರಣೆ ಕೊಡ್ಬೋದು. ನಾನು ಇನ್ನೊಂದು ಬೇರೆ ಪಾತ್ರೆಗೆ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಇಟ್ಟಿದ್ದೀನಿ ಪಾತ್ರೆ. ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ಳೋಣ. ಇದು ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಾಂಬಾರನ್ನ. ಈಗ ನೋಡಿ ಆ ಸಾರು ಕುಕ್ಕರಲ್ಲಿ ಕುದೀತಾ ಇತ್ತಲ್ಲ, ಇವಾಗ ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ನೀವು ಈ ಪಾತ್ರೆಗಾದರೂ ಹಾಕ್ಬೋದು, ಇಲ್ಲ ಅದೇ ಕುಕ್ಕರಲ್ಲೇ ಒಗ್ಗರಣೆ ಕೊಡ್ಬೋದು, ಹಾಗೇನಿಲ್ಲ. ನಾನು ಈ ಪಾತ್ರೆಗೆ ಹಾಕ್ತಿದ್ದೀನಿ ನೋಡಿ. ರೆಡಿ ಆಯಿತು ಮುಲ್ಲಂಗಿ ಸಾಂಬಾರ್. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.